ಹಾಗೂ ಘಟಕ 9ರಲ್ಲಿ ಇರುವ ವಿಷಯ ನಗರ ಸ್ಥಳೀಯ ಸರ್ಕಾರ ರಚನೆ, ಪಾತ್ರ ಮತ್ತು ಜವಾಬ್ದಾರಿಗಳ ಬಗ್ಗೆ ತಿಳಿಯಲಿದ್ದೇವೆ. ಹಿಂದಿನ ವಾರ ಶುಕ್ರವಾರ ನಾವು ಈ ಘಟಕದ ಸ್ಲೈಡ್ 1ರಿಂದ 24ರವರೆಗೆ ಮೊದಲನೇ ಭಾಗವನ್ನು ಕಲಿತಿದ್ದೇವೆ. ಈ ದಿನ ನಾವು ಎರಡನೇ ಭಾಗವನ್ನು ಕಲಿಯುತ್ತಿದ್ದೇವೆ. ವರ್ಗಗಳ ದುರಸ್ತಿಗಳಂತಹ ವಾರ್ಡ್ ಮಟ್ಟದ ಕಾರ್ಯಗಳನ್ನು ನೋಡಿಕೊಳ್ಳುತ್ತವೆ. ರಸ್ತೆಗಳು, ಉದ್ಯಾನವನಗಳು ಮತ್ತು ಚರಂಡಿಗಳ ನಿರ್ವಹಣೆ ಸಾಮಾನ್ಯವಾಗಿ ಪೌರಾಡಳಿತದ ನಿರ್ದೇಶನಾಲಯವಿದ್ದು, ಇದು ಅವರಿಗೆ ಸಂಬಂಧಿಸಿದ ವಿಷಯಗಳನ್ನು ನೋಡಿಕೊಳ್ಳುತ್ತದೆ. ಆದರೆ ನಿಗಮಗಳು ರಾಜ್ಯ ಸರ್ಕಾರದೊಂದಿಗೆ ನೇರವಾಗಿ ವ್ಯವಹರಿಸಬಹುದು. ಸಾಮಾನ್ಯವಾಗಿ ಮುನಿಸಿಪಲ್ ಕಮಿಷನರ್ ಸ್ಥಳೀಯ ಸಂಸ್ಥೆಗಳ ನಿರ್ದೇಶಕರಿಗಿಂತ ಹಿರಿಯ ಅಧಿಕಾರಿಯಾಗಿದ್ದು, ಕಮಿಷನರ್ ಅನ್ನು ನೇರವಾಗಿ ಆಯಾ ರಾಜ್ಯ ಇಲಾಖೆಯ ನಿಯಂತ್ರಣದಲ್ಲಿ ಇರಿಸಲು ಕಾರಣವಾಗುತ್ತದೆ. ಮಹೇಶ್ವರಿ 1971ರಲ್ಲಿ ಹೇಳಿದಂತೆ ಅರ್ಬನ್ ಲೋಕಲ್ ಬಾಡಿಗಳು ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧವನ್ನು ಮೌಲ್ಯಮಾಪನ ಮಾಡುವ ಮೂಲಕ ಸ್ಥಳೀಯ ಸಂಸ್ಥೆಗಳ ಮೇಲಿನ ರಾಜ್ಯ ಸರ್ಕಾರದ ನಿಯಂತ್ರಣವು ಸ್ಟ್ಯಾಟ್ಸ್ಮೊಡಿಕ್ ಆಗಿ ಮರುಕಳಿಸುವ ಪಂದ್ಯಗಳಾಗಿ ಕ್ಷೀಣಿಸಿತು ಮತ್ತು ಆಗಾಗ್ಗೆ ನಕಾರಾತ್ಮಕವಾಗಿರುತ್ತದೆ. ದಿ ಕಾನ್ಸ್ಟಿಟ್ಯೂಷನ್ 74th ಅಮೆಂಡ್ಮೆಂಟ್ ಆಕ್ಟ್ 1992 ಅಂದರೆ ಸಂವಿಧಾನ 74ನೇ ತಿದ್ದುಪಡಿ ಕಾಯ್ದೆ 1992, ಸಂವಿಧಾನ 74ನೇ ತಿದ್ದುಪಡಿ ಕಾಯ್ದೆ 1992ರಂತೆ ಜಾರಿಗೊಳಿಸಲಾದ 73ನೇ ತಿದ್ದುಪಡಿ ಮಸೂದೆ 1991ರ ಪರಿಚಯದ ಹಿಂದಿನ ಉದ್ದೇಶಗಳು ಮತ್ತು ಕಾರಣಗಳು ಅನೇಕ ರಾಜ್ಯಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ದುರ್ಬಲಗೊಂಡಿವೆ ಮತ್ತು ನಿಷ್ಪರಿಣಾಮಕಾರಿಯಾಗಿವೆ ಎಂದು ಸರ್ಕಾರ ಹೇಳಿತ್ತು. ನಿಯಮಿತ ಚುನಾವಣೆಗಳನ್ನು ನಡೆಸುವಲ್ಲಿ ವಿಫಲತೆ, ದೀರ್ಘಾವಧಿಯ ಅಧೀನತೆ ಮತ್ತು ಅಧಿಕಾರ ಮತ್ತು ಕಾರ್ಯಗಳ ಅಸಮರ್ಪಕ ವಿಕೇಂದ್ರೀಕರಣ ಸೇರಿದಂತೆ ವಿವಿಧ ಕಾರಣಗಳ ಪರಿಣಾಮವಾಗಿ ನಗರ ಸ್ಥಳೀಯ ಸಂಸ್ಥೆಗಳು ಸ್ವಸರ್ಕಾರದ ರೋಮಾಂಚಕ ಪ್ರಜಾಸತ್ತಾತ್ಮಕ ಘಟಕಗಳಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗಲಿಲ್ಲ. ಕಾಯಿದೆಯು ರಾಜಕೀಯ, ಕ್ರಿಯಾತ್ಮಕ ಮತ್ತು ಹಣಕಾಸಿನ ಸಬಲೀಕರಣವನ್ನು ಮಹಿಳೆಯರಿಗೆ ಮತ್ತು ಇತರ ದುರ್ಬಲ ವರ್ಗಗಳಿಗೆ, ಅಂದರೆ 243T ಆರ್ಟಿಕಲ್ ಪ್ರಕಾರ ಚುನಾಯಿತ ಸಂಸ್ಥೆ, ನಗರ ಸರ್ಕಾರದಲ್ಲಿ ನಿರಂತರತೆ ಆರ್ಟಿಕಲ್ 243U ಪ್ರಕಾರ ಹಾಗೂ ಆರ್ಟಿಕಲ್ 243S ಪ್ರಕಾರ ವಾರ್ಡ್ ಸಮಿತಿಗಳ ರಚನೆ ಶೆಡ್ಯೂಲ್ 12ನೊಂದಿಗೆ ಪುರಸಭೆಯ ಕಾರ್ಯಗಳನ್ನು ಪಟ್ಟಿ ಮಾಡುತ್ತದೆ. ರಾಜ್ಯ ಹಣಕಾಸು ಆಯೋಗದ ಸಂವಿಧಾನ ಮತ್ತು ರಚನೆ ಆರ್ಟಿಕಲ್ 243Y ಅಳವಡಿಸಿಕೊಂಡಿದೆ. ಈ ಶೆಡ್ಯೂಲ್ 12 ಮತ್ತು 243Y ಆರ್ಟಿಕಲ್ ವಿವೇಚನೆಗೆ ಒಳಪಟ್ಟಿವೆ, ಆದರೆ ಇತರವುಗಳನ್ನು ಶೆಲ್ ಎಂದು ಉಲ್ಲೇಖಿಸಲಾಗಿದೆ.
ಅಂತೆಯೇ ರಾಜ್ಯಗಳು ಅನೇಕ ಸಂದರ್ಭಗಳಲ್ಲಿ ವೇಳಾಪಟ್ಟಿ ಅಂದರೆ ಶೆಡ್ಯೂಲ್ 12 ಪ್ರಕಾರ ಕಾರ್ಯಗಳನ್ನು ವಿತರಿಸಿಲ್ಲ, ಆದರೆ ಇತರವುಗಳನ್ನು ನಿರೀಕ್ಷಿಸಿದಂತೆ ಕಾರ್ಯಗತಗೊಳಿಸಲಾಗುತ್ತದೆ. ಮೊದಲನೆಯದು ಅಗ್ನಿಶಾಮಕ ಸೇವೆಗಳು, ಎರಡನೆಯದು ನೀರು ಸರಬರಾಜು, ಮೂರನೆಯದು ನಗರ ಅರಣ್ಯ ರಸ್ತೆಗಳು ಮತ್ತು ಸೇವೆಗಳು, ಕೊಳಗೇರಿ ಸುಧಾರಣೆಗಳು, ದುರ್ಬಲ ವರ್ಗಗಳ ಆಸಕ್ತಿ, ಹಾಗೂ ಆರನೆಯದು ನಗರ ಬಡತನ ನಿವಾರಣೆ. ಏಳನೆಯದು ಸಂಸ್ಕೃತಿಯ ಪ್ರಚಾರ, ಎಂಟನೆಯದು ಶಿಕ್ಷಣ ಮತ್ತು ಸೌಂದರ್ಯದ ಅಂಶಗಳು, ಒಂಬತ್ತನೆಯದು ಸಾಮಾಜಿಕ ಆರ್ಥಿಕ ಯೋಜನೆ, ಹತ್ತನೆಯದು ನಗರ ಯೋಜನೆ ಸೇರಿದಂತೆ ನಗರ ಯೋಜನೆ ಭೂ ಬಳಕೆಯ ನಿಯಂತ್ರಣ ಮತ್ತು 11ನೆಯದು ಕಟ್ಟಡಗಳ ನಿರ್ಮಾಣ ಜನನ ಮತ್ತು ಮರಣಗಳ ನೋಂದಣಿ, 12ನೆಯದು ಕಸಾಯಿ ಖಾನೆಗಳ ನೋಂದಣಿ, ಜಾನುವಾರು ಪೌಂಡ್ಸ್ ಸಮಾಧಿ, 14ನೆಯದು ಮೈದಾನಗಳು ಮತ್ತು ಉದ್ಯಾನವನಗಳು ಸೇರಿದಂತೆ ಸ್ಮಶಾನದ ನಗರ ಸೌಕರ್ಯಗಳು, 15ನೆಯದು ಬೀದಿ ದೀಪಗಳು ಸೇರಿದಂತೆ ಸಾರ್ವಜನಿಕ ಅನುಕೂಲಗಳು, ಸಾರ್ವಜನಿಕ ಆರೋಗ್ಯ, ನೈರ್ಮಲ್ಯ ಮತ್ತು 16ನೆಯದು ಘನತ್ಯಾಜ್ಯ ನಿರ್ವಹಣೆ. ಎರಡನೇ ಆಡಳಿತ ಸುಧಾರಣಾ ಆಯೋಗವು 74ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ವರೆಗೆ ಅರ್ಬನ್ ಲೋಕಲ್ ಬಾಡಿಗಳ ರಚನೆ ಮತ್ತು ಕಾರ್ಯಚಟುವಟಿಕೆಯಲ್ಲಿ ಯಾವುದೇ ಪ್ರಮುಖ ಬದಲಾವಣೆಗಳನ್ನು ಗಮನಿಸಲಾಗಲಿಲ್ಲ. ನಗರ ಪ್ರದೇಶಗಳಲ್ಲಿನ ಸಮಸ್ಯೆಗಳ ಸಂಕೀರ್ಣತೆಗಳ ತ್ವರಿತ ನಗರೀಕರಣ ಮತ್ತು ಪರಿಣಾಮವಾಗಿ ಹೆಚ್ಚಳದ ಹೊರತಾಗಿಯೂ ಈ ಸಂಸ್ಥೆಗಳ ಅಧಿಕಾರಗಳು ಮತ್ತು ಕಾರ್ಯಗಳು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತವೆ, ಏಕೆಂದರೆ ಸ್ಥಳೀಯ ಸರ್ಕಾರ ವಿಷಯವು ರಾಜ್ಯ ಪಟ್ಟಿಗೆ ಸೇರಿದೆ. ರಾಜ್ಯಗಳು ಅರ್ಬನ್ ಲೋಕಲ್ ಬಾಡಿಗಳ ಪಾತ್ರವನ್ನು ವ್ಯಾಖ್ಯಾನಿಸುವ ಅಧಿಕಾರವನ್ನು ಹೊಂದಿದ್ದವು. ಸಂವಿಧಾನದ 74ನೇ ತಿದ್ದುಪಡಿಯು ಈ ಪುರಸಭೆಯ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಿದೆ. ತಿದ್ದುಪಡಿಯ ಪ್ರಕಾರ ಜನರ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುವ ತಳಮಟ್ಟದ ಚಟುವಟಿಕೆಗಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಜವಾಬ್ದಾರಿಯು ಜನರ ಚುನಾಯಿತ ಸದಸ್ಯರ ಮೇಲೆ ಇರುತ್ತದೆ. ತಿದ್ದುಪಡಿಯು ಕೇಂದ್ರ, ರಾಜ್ಯಗಳು ಮತ್ತು ಸ್ಥಳೀಯ ಸರ್ಕಾರಗಳ ನಡುವಿನ
ವಿಷಯಗಳ ವಿತರಣೆಗೆ ನಿರ್ಧರಿಸುವ ಅಂಶವಾಗಿರುವ ಅಂಗಸಂಸ್ಥೆಯ ಮೂಲಕ್ಕೆ ಅನುಗುಣವಾಗಿದೆ. ಅರ್ಬನ್ ಲೋಕಲ್ ಬಾಡಿಗಳಿಗೆ ಸುಧಾರಣಾ ಪ್ಯಾಕೇಜ್ ಅನ್ನು ಈ ತತ್ವದಿಂದ ತಿಳಿಸಬೇಕು ಎಂದು ಎರಡನೇ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಶಿಫಾರಸು ಮಾಡಿದೆ. ಪುರಸಭೆಗಳ ಸಾಂವಿಧಾನಿಕ ಸ್ಥಾನಮಾನವು ಸ್ಥಳೀಯ ಪ್ರದೇಶದ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಯೋಜನೆಯಲ್ಲಿ ನಿರ್ದಿಷ್ಟ ಪಾತ್ರವನ್ನು ಹೊಂದಿರುವ ಸ್ವಸರ್ಕಾರದ ಘಟಕಗಳಿಗೆ ಶಾಶ್ವತತೆಯನ್ನು ಖಾತ್ರಿಪಡಿಸಿದೆ. ಇನ್ನೂರ 43(s) ವಿಧಿಯು ವಾರ್ಡ್ ಸಮಿತಿಗಳ ಸಂವಿಧಾನ ಮತ್ತು ಸಂಯೋಜನೆ ಇತ್ಯಾದಿಗಳನ್ನು ಒದಗಿಸುತ್ತದೆ. ಮೊದಲನೆಯದು 3 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ಪುರಸಭೆಯ ಪ್ರಾದೇಶಿಕ ಪ್ರದೇಶದೊಳಗೆ ಒಂದು ಅಥವಾ ಹೆಚ್ಚಿನ ವಾರ್ಡ್ಗಳನ್ನು ಒಳಗೊಂಡಿರುವ ವಾರ್ಡ್ ಸಮಿತಿಗಳನ್ನು ರಚಿಸಬೇಕು ಎಂದು. ಎರಡನೆಯದು ಶಾಸಕಾಂಗವು ಕಾನೂನಿನ ಮೂಲಕ ಇದಕ್ಕೆ ಸಂಬಂಧಿಸಿದಂತೆ ನಿಬಂಧನೆಯನ್ನು ಮಾಡಬಹುದಾಗಿದೆ. ಇದರಡಿಯಲ್ಲಿ ಮೊದಲನೆಯದು ವಾರ್ಡ್ ಸಮಿತಿಯ ಸಂಯೋಜನೆ ಮತ್ತು ಪ್ರಾದೇಶಿಕ ಪ್ರದೇಶ. ಎರಡನೆಯದು ವಾರ್ಡ್ ಸಮಿತಿಯಲ್ಲಿ ಸ್ಥಾನಗಳನ್ನು ಭರ್ತಿ ಮಾಡುವ ವಿಧಾನ. ಹಾಗೂ 3 ವಾರ್ಡ್ ಸಮಿತಿಯ ಪ್ರಾದೇಶಿಕ ಪ್ರದೇಶದೊಳಗಿನ ವಾರ್ಡ್ ಅನ್ನು ಪ್ರತಿನಿಧಿಸುವ ಪುರಸಭೆಯ ಸದಸ್ಯರು ಆ ಸಮಿತಿಯ ಸದಸ್ಯರಾಗಿರತಕ್ಕದ್ದು. ನಾಲ್ಕನೆಯದು ವಾರ್ಡ್ ಸಮಿತಿಯು ಎಲ್ಲಿ ಒಳಗೊಂಡಿರುತ್ತದೆ ಎಂದು ತಿಳಿಯುವುದು. ಇದರಲ್ಲಿ ಒಂದು ವಾರ್ಡ್ ಪುರಸಭೆಯಲ್ಲಿ ಆ ವಾರ್ಡ್ ಅನ್ನು ಪ್ರತಿನಿಧಿಸುವ ಸದಸ್ಯರು ಅಥವಾ 2 ಅಥವಾ ಹೆಚ್ಚಿನ ವಾರ್ಡ್ಗಳ ಸಮಿತಿಯ ಸದಸ್ಯರು ಚುನಾಯಿತರಾದ ಪುರಸಭೆಯಲ್ಲಿ ಅಂತಹ ವಾರ್ಡ್ಗಳನ್ನು ಪ್ರತಿನಿಧಿಸುವ ಸದಸ್ಯರಲ್ಲಿ ಒಬ್ಬರು ಆ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. 5 ವಾರ್ಡ್ ಸಮಿತಿಗಳಿಗೆ ಹೆಚ್ಚುವರಿಯಾಗಿ ಸಮಿತಿಗಳ ಸಂವಿಧಾನಕ್ಕೆ ಯಾವುದೇ ನಿಬಂಧನೆಯನ್ನು ಮಾಡುವುದರಿಂದ ರಾಜ್ಯದ ಶಾಸಕಾಂಗವನ್ನು ತಡೆಯಲು ಈ ಲೇಖನದಲ್ಲಿ ಯಾವುದನ್ನು ಪರಿಗಣಿಸಲಾಗುವುದಿಲ್ಲ. ವಾರ್ಡ್ ಸಮಿತಿಗಳು ಹೆಚ್ಚು ಪರಿಣಾಮಕಾರಿಯಾಗಿರುವುದು ಕಂಡು ಬಂದಿಲ್ಲ.
ಅನೇಕ ರಾಜಕೀಯ ಪಕ್ಷಗಳು ಈಗ ಪ್ರದೇಶ ಸಭೆಗಳ ಬಗ್ಗೆ ಮಾತನಾಡುತ್ತಿವೆ. ಆದರೆ ಅಲ್ಲಿಯೂ ಹೆಚ್ಚು ನಡೆದಿಲ್ಲ. .5 role and responsibilities of the urban local government. 9.5 ನಗರ ಸ್ಥಳೀಯ ಸರ್ಕಾರದ ಪಾತ್ರ ಮತ್ತು ಜವಾಬ್ದಾರಿಗಳು. ನಗರ ಪ್ರದೇಶಗಳಿಗೆ ಸ್ಥಳೀಯ ಸ್ವಸರ್ಕಾರಕ್ಕೆ ಅಸಮರ್ಪಕ ಸಾಂವಿಧಾನಿಕ ನಿಬಂಧನೆಗಳ ಕಾರಣ ದೇಶದಾದ್ಯಂತ ಪುರಸಭೆಯ ಆಡಳಿತವು ಸಾಮಾನ್ಯವಾಗಿ ಸ್ಥಿರವಾಗಿಲ್ಲ. ಎರಡು 2009 ವೈದ್ಯರವರ ಕುರಿತಂತೆ 74ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ಜಾರಿಗೊಳಿಸುವ ಮೊದಲು ಅರ್ಬನ್ ಲೋಕಲ್ ಬಾಡಿಗಳನ್ನು ಅನಿರ್ದಿಷ್ಟ ಅವಧಿಗೆ ಅಮಾನತುಗೊಳಿಸಲಾಗಿದೆ ಅಥವಾ ರದ್ದುಗೊಳಿಸಲಾಗಿದೆ. ಅವರು ಕಾರ್ಯನಿರ್ವಹಿಸುತ್ತಿದ್ದರೂ ಅವರ ಆರ್ಥಿಕ ಸ್ಥಿತಿ ತೃಪ್ತಿಕರವಾಗಿರಲಿಲ್ಲ. ಕೇಂದ್ರ ಸರ್ಕಾರದಿಂದ 1985ರಲ್ಲಿ ನೇಮಕಗೊಂಡ ನಗರೀಕರಣದ ರಾಷ್ಟ್ರೀಯ ಆಯೋಗವು 1988ರಲ್ಲಿ ತನ್ನ ವರದಿಯನ್ನು ನೀಡಿತು. ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಸಲಹೆ ನೀಡಿತು. ಇದಕ್ಕಾಗಿ ಕ್ರಮಗಳನ್ನು ಸೂಚಿಸಿತು. ಮೊದಲನೆಯದಾಗಿ ಕಾರ್ಯವಿಧಾನವನ್ನು ಅಭಿವೃದ್ಧಿಪಡಿಸುವುದು, ರಾಜ್ಯ ಬಜೆಟ್ನಿಂದ ಸ್ಥಳೀಯ ಸಂಸ್ಥೆಗಳೇ ನಿಧಿಯ ಹಂಚಿಕೆ ಮಾಡುವುದು. ಎರಡನೆಯದು ಪಂಚವಾರ್ಷಿಕ ಯೋಜನೆಗಳಲ್ಲಿ
ಹೆಚ್ಚಿನ ಹಣಕಾಸು ಹಂಚಿಕೆ ಮತ್ತು ಮೂರನೆಯದು ತೆರಿಗೆ ಮೂಲವನ್ನು ಬಲಪಡಿಸುವುದು. ಆರ್ಟಿಕಲ್ 243W ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ 243W ವಿಧಿಯು ಪುರಸಭೆಗಳ ಅಧಿಕಾರ ಮತ್ತು ಜವಾಬ್ದಾರಿಗಳು ಇತ್ಯಾದಿಗಳನ್ನು ಹೇಳುತ್ತದೆ. ಈ ಸಂವಿಧಾನದ ನಿಬಂಧನೆಗಳಿಗೆ ಒಳಪಟ್ಟು ರಾಜ್ಯದ ಶಾಸಕಾಂಗವು ಕಾನೂನಿನ ಮೂಲಕ ದತ್ತಿಯನ್ನು ನೀಡಬಹುದು. ಹಾಗೂ ಮೊದಲನೆಯದಾಗಿ ಸ್ವಸರ್ಕಾರದ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸಲು ಅಗತ್ಯವಿರುವಂತಹ ಅಧಿಕಾರಗಳು ಮತ್ತು ಅಧಿಕಾರವನ್ನು ಹೊಂದಿರುವ ಪುರಸಭೆಗಳು ಮತ್ತು ಅಂತಹ ಕಾನೂನು ಪುರಸಭೆಗಳ ಮೇಲಿನ ಅಧಿಕಾರ ಮತ್ತು ಜವಾಬ್ದಾರಿಗಳ ವಿಕೇಂದ್ರೀಕರಣದ ನಿಬಂಧನೆಗಳನ್ನು ಒಳಗೊಂಡಿರುತ್ತದೆ. ಅದರಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂತಹ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಮೊದಲನೆಯದಾಗಿ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಯೋಜನೆಗಳ ತಯಾರಿಕೆ, ಹನ್ನೆರಡನೇ ಶೆಡ್ಯೂಲ್ನಲ್ಲಿ ಪಟ್ಟಿ ಮಾಡಲಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾರ್ಯಗಳನ್ನು ನಿರ್ವಹಿಸುವುದು ಮತ್ತು ಅವರಿಗೆ ವಹಿಸಿಕೊಡಬಹುದಾದ ಯೋಜನೆಗಳ ಅನುಷ್ಠಾನ. ಹನ್ನೆರಡನೇ ಅನುಸೂಚಿಯಲ್ಲಿ ಪಟ್ಟಿ ಮಾಡಲಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಅವರಿಗೆ ವಹಿಸಲಾದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಅಗತ್ಯವಿರುವಂತಹ ಅಧಿಕಾರಗಳು ಮತ್ತು ಅಧಿಕಾರವನ್ನು ಹೊಂದಿರುವ ಸಮಿತಿಗಳು, ಹಾಗಾಗಿ ವರ್ಷಗಳಲ್ಲಿ ರಾಜ್ಯ ಸರ್ಕಾರದ ವಿಶೇಷ ಸಂಸ್ಥೆಗಳಿಂದ ನಗರ ಸ್ಥಳೀಯ ಸಂಸ್ಥೆಗಳ ನಿಯೋಜಿತ ಕಾರ್ಯಗಳು ಮತ್ತು ಆದಾಯಗಳ ಮೇಲೆ ಸ್ಥಿರವಾದ ಅತಿಕ್ರಮಣ ಸಂಭವಿಸಿದೆ.
ಹಲವಾರು ರಾಜ್ಯಗಳು ಮೂಲ ಸೌಕರ್ಯ ಮಂಡಳಿಗಳನ್ನು ಸ್ಥಾಪಿಸಿದವು. ಇದು ಈ ಪುರಸಭೆಗಳ ಹಲವಾರು ಜವಾಬ್ದಾರಿಗಳನ್ನು ತೆಗೆದುಕೊಂಡಿತು. ಅನೇಕ ಅಭಿವೃದ್ಧಿ ಪ್ರಾಧಿಕಾರಗಳನ್ನು ಸ್ಥಾಪಿಸಲಾಯಿತು. ಇದು ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿತು. ಪುರಸಭೆಗಳ ಜವಾಬ್ದಾರಿಗಳಾದ ನೀರು ಸರಬರಾಜು ಮತ್ತು ಒಳಚರಂಡಿಯಂತಹ ಕಾರ್ಯಗಳನ್ನು ರಾಜ್ಯ ಮಟ್ಟದ ಏಜೆನ್ಸಿಗಳಿಗೆ ಹಸ್ತಾಂತರಿಸಲಾಯಿತು. ಎರಡನೇ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಟಿಪ್ಪಣಿಗಳು ಈ ವಿಶೇಷ ಏಜೆನ್ಸಿಗಳ ಬೆಳವಣಿಗೆಯು ಪುರಸಭೆಯ ಸಂಸ್ಥೆಗಳ ಅಧಿಕಾರವನ್ನು ದುರ್ಬಲಗೊಳಿಸಿದೆ ಮತ್ತು ಅವುಗಳ ಕ್ಷೀಣತೆಗೆ ಕಾರಣವಾಗಿದೆ ಎಂದು ಹೇಳಿತ್ತು. ಸಾಮಾನ್ಯವಾಗಿ ಈ ಪ್ರತ್ಯೇಕವಾಗಿ ಕಾರ್ಯ ನಿರ್ವಹಿಸುತ್ತವೆ. ಇದರ ಪರಿಣಾಮವಾಗಿ ಅರ್ಬನ್ ಲೋಕಲ್ ಬಾಡಿಗಳು ತಾಂತ್ರಿಕ ಮಾನವ ಶಕ್ತಿ ಮತ್ತು ಉದಯೋನ್ಮುಖ ಸಮಸ್ಯೆಗಳು ಹಾಗೂ ಸಮಸ್ಯೆಗಳಿಗೆ ಪ್ರತಿಕ್ರಿಯಿಸುವ ಸಾಂಸ್ಥಿಕ ಸಾಮರ್ಥ್ಯದ ವಿಷಯದಲ್ಲಿ ಸುಸಜ್ಜಿತವಾಗಿಲ್ಲ.
ಇದರ ಪರಿಣಾಮವು ಚಿಕ್ಕ ಪುರಸಭೆಗಳ ಮೇಲೆ ತೀವ್ರವಾಗಿತ್ತು ಮತ್ತು ಅವುಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗಲಿಲ್ಲ. ಈ ಸಂಸ್ಥೆಗಳನ್ನು ರಾಜ್ಯ ಮಟ್ಟದ ಮತ್ತು ಕೇಂದ್ರ ಮಟ್ಟದ ರಾಜಕಾರಣಿಗಳು ಬೆದರಿಕೆ ಅಥವಾ ಶಕ್ತಿ ಕೇಂದ್ರಗಳನ್ನಾಗಿ ನೋಡಿರುತ್ತಾರೆ. ಸಮಾಜದ ಪ್ರಧಾನವಾಗಿ ಗ್ರಾಮೀಣ ಸ್ವಭಾವದಿಂದಾಗಿ ನಗರ ಪ್ರದೇಶಗಳು ರಾಜಕಾರಣಿಗಳು ಮತ್ತು ನೀತಿ ನಿರೂಪಕರಿಂದ ಕಡಿಮೆ ಗಮನವನ್ನು ಸೆಳೆದಿವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ. ರೆಸ್ಪಾನ್ಸಿಬಿಲಿಟೀಸ್, ಮಲ್ಟಿಪ್ಲಿಸಿಟಿ ಆಫ್ ಏಜೆನ್ಸೀಸ್ ಅಂದರೆ ಜವಾಬ್ದಾರಿಗಳು ಹಾಗೂ ಬಹುಸಂಖ್ಯೆಯ ಏಜೆನ್ಸಿಗಳು ಇರುವ ಬಗ್ಗೆ ನಾವು ತಿಳಿಯಲಿದ್ದೇವೆ. ಅನೇಕ ಏಜೆನ್ಸಿಗಳು ನಗರ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಇದು ಆಗಾಗ್ಗೆ ಒಂದೇ ರೀತಿಯ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇವುಗಳು ಪ್ಯಾರಾಸ್ಟೇಟಲ್ ಮತ್ತು ಪ್ಯಾರಾ ಮುನಿಸಿಪಲ್ ಏಜೆನ್ಸಿಗಳ ವ್ಯಾಪ್ತಿಯನ್ನು ಒಳಗೊಂಡಿವೆ. ರಾಜ್ಯ ವಸತಿ ಮತ್ತು ಅಥವಾ ಕೊಳೆಗೇರಿ ನಿರ್ಮೂಲನಾ ಮಂಡಳಿ, ನೀರು ಮತ್ತು ನೈರ್ಮಲ್ಯಕ್ಕಾಗಿ ರಾಜ್ಯ ಮಟ್ಟದ ಏಜೆನ್ಸಿಗಳು, ಜಿಲ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರ, ಲೋಕೋಪಯೋಗಿ ಇಲಾಖೆ, ನೀರು ಮತ್ತು ರಸ್ತೆಗಳಾಗಿ ಮತ್ತು ರಾಜ್ಯ ಮೂಲ ಸೌಕರ್ಯ ಹಣಕಾಸು. ಆದರೆ ಸ್ಥಳೀಯ ಮಟ್ಟದ ಸಂಸ್ಥೆಗಳಾದ ಅಭಿವೃದ್ಧಿ ಪ್ರಾಧಿಕಾರ ಅಥವಾ ಸುಧಾರಣಾ ಟ್ರಸ್ಟ್, ಸ್ಥಳೀಯ ಮಟ್ಟದ ನೀರು ಮತ್ತು ನೈರ್ಮಲ್ಯ ಏಜೆನ್ಸಿ ಇತ್ಯಾದಿಗಳು ಪ್ಯಾರಾ ಮುನಿಸಿಪಲ್ ಏಜೆನ್ಸಿಗಳಾಗಿ ಕಾರ್ಯನಿರ್ವಹಿಸುತ್ತಿವೆ. ಬೆಂಬಲದೊಂದಿಗೆ ಬಡತನ ಸಂಬಂಧಿತ ಕ್ರಮಗಳಿಗಾಗಿ ರಾಜ್ಯ ನಗರಾಭಿವೃದ್ಧಿ ಪ್ರಾಧಿಕಾರ, ಸ್ಟೇಟ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ನಿಗಮಗಳು ಪ್ಯಾರಾಸ್ಟೇ ಆಗಿ ಕಾರ್ಯನಿರ್ವಹಿಸುತ್ತಿವೆ. ಶೆಡ್ಯೂಲ್ 12 ವೇಳಾಪಟ್ಟಿಯಲ್ಲಿ ಪಟ್ಟಿ ಮಾಡಲಾದ ಕಾರ್ಯಗಳನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ಅರ್ಬನ್ ಲೋಕಲ್ ಬಾಡಿಗಳಿಗೆ ವರ್ಗಾಯಿಸಲಾಗುವುದಿಲ್ಲ. ಕೆಲವೊಮ್ಮೆ ಈ ಏಜೆನ್ಸಿಗಳು ಕಾರ್ಯಗಳನ್ನು ಅತಿಕ್ರಮಿಸುತ್ತವೆ ಮತ್ತು ವಸತಿ ಮಂಡಳಿಗಳು, ಅಭಿವೃದ್ಧಿ ಪ್ರಾಧಿಕಾರಗಳು ಮತ್ತು ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಮಾಡಿದ ವಸತಿ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಯಂತಹ ಒಂದೇ ರೀತಿಯ ಕೆಲಸವನ್ನು ಮಾಡುತ್ತವೆ. ಈ ಏಜೆನ್ಸಿಗಳು ಅದಕ್ಕೆ ಅನುಗುಣವಾಗಿ ಸ್ಥಳೀಯ ಜನಸಂಖ್ಯೆಗೆ ಹೊಣೆಗಾರರಾಗಿರುವುದಿಲ್ಲ. ಆದ್ದರಿಂದ ಸ್ಥಳೀಯ ಮಟ್ಟದಲ್ಲಿ ಉತ್ತಮ ಸಮನ್ವಯಕ್ಕೆ ಸೂಕ್ತವಾದ
ಕಾರ್ಯವಿಧಾನವನ್ನು ರೂಪಿಸುವ ಅವಶ್ಯಕತೆ ಇದೆ. ಅರ್ಬನ್ ಲೋಕಲ್ ಬಾಡಿ ಸ್ಥಳೀಯ ಜನಸಂಖ್ಯೆ ಮತ್ತು ಜನಪ್ರಿಯ ಬೆಂಬಲವನ್ನು ಪ್ರತಿನಿಧಿಸುವುದರಿಂದ ಲಂಬ ಮತ್ತು ಅಡ್ಡ ಸಮನ್ವಯಕ್ಕಾಗಿ ಸ್ಥಳೀಯ ಮಟ್ಟದಲ್ಲಿ ಮಾತೃ ಸಂಸ್ಥೆಯಾಗಿ ಪರಿಗಣಿಸಬೇಕು. ಈ ನಿಟ್ಟಿನಲ್ಲಿ ಸ್ಥಳೀಯ ಹೊಣೆಗಾರಿಕೆಯನ್ನು ನಿರ್ಧರಿಸಲು ಮತ್ತು ಅರ್ಬನ್ ಲೋಕಲ್ ಬಾಡಿಗಳಿಗೆ ಕಾರ್ಯಗಳನ್ನು ವರ್ಗಾಯಿಸಲು ಶೆಡ್ಯೂಲ್ 12 ರಾಷ್ಟ್ರೀಯ ಮಟ್ಟದಲ್ಲಿ ಪರಿಶೀಲಿಸಬೇಕಾಗಿದೆ. 9.6 ಅರ್ಬನ್ ಲೋಕಲ್ ಗವರ್ನಮೆಂಟ್ ಇಶ್ಯೂಸ್ ಅಂಡ್ ಚಾಲೆಂಜಸ್. ನಗರ ಸ್ಥಳೀಯ ಸರ್ಕಾರ ಸಮಸ್ಯೆಗಳು ಮತ್ತು ಸವಾಲುಗಳು. ಇಂದು ಸ್ಥಳೀಯ ಸರ್ಕಾರವು ಸೇರಿದಂತೆ ಹಲವು ಪಾತ್ರಗಳನ್ನು ನಿರ್ವಹಿಸುವ ನಿರೀಕ್ಷೆ ಇದೆ. ನಿಯಂತ್ರಕ ಅವುಗಳೆಂದರೆ ವಿವಿಧ ಕಾಯ್ದೆಗಳು ಮತ್ತು ನಿಬಂಧನೆಗಳ ಆಡಳಿತ. ಎರಡನೆಯದು ಒದಗಿಸುವವರು ಅದರ ಖಾತೆಗಳನ್ನು ಪರಿಣಾಮಕಾರಿಯಾಗಿ ಮತ್ತು ನಿರ್ವಹಿಸುವ ಮೂಲಕ ನಗರ ಸೇವೆಗಳನ್ನು ಸಮರ್ಥವಾಗಿ ಮತ್ತು ಸಮಾನವಾಗಿ ಒದಗಿಸುವುದನ್ನು ಒಳಗೊಂಡಿರುತ್ತದೆ. ಮೂರನೆಯದು ಉನ್ನತ ಮಟ್ಟದ ಸರ್ಕಾರದ ಯೋಜನೆಗಳನ್ನು ಜನರ ಬಳಿಗೆ ಕೊಂಡೊಯ್ಯುವ ಏಜೆಂಟ್. ಇದು ಜನಪ್ರಿಯ ಭಾಗವಹಿಸುವಿಕೆಯ ಪ್ರಚಾರವನ್ನು ಒಳಗೊಂಡಿದೆ. ನಾಲ್ಕನೆಯದಾಗಿ ಸಮಾನ ವಿತರಣೆ ಮತ್ತು ವಿತರಣೆಯಲ್ಲಿ ಉನ್ನತ ಮಟ್ಟದ ಸರ್ಕಾರಗಳಿಗೆ ಸಕ್ರಿಯ ಸಹಾಯವನ್ನು ಒದಗಿಸುವ ಕಲ್ಯಾಣ ಸಂಸ್ಥೆ. ಐದನೆಯದಾಗಿ ಮೂಲ ಸೌಕರ್ಯಗಳ ವರ್ಧನೆಯ ಮೂಲಕ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಶ್ರಮಿಸುವ ಅಭಿವೃದ್ಧಿಯ ಏಜೆಂಟ್. ಹೆಚ್ಚುವರಿಯಾಗಿ ನಿವಾಸಿಗಳಿಗೆ ವಿವಿಧ ಸೇವೆಗಳನ್ನು ಒದಗಿಸಲು ಮತ್ತು ಪ್ರಜಾಪ್ರಭುತ್ವವನ್ನು ಆಳಗೊಳಿಸುವ ಕಾರ್ಯವಿಧಾನವಾಗಿ ರೋಮಾಂಚಕ ಸ್ಥಳೀಯ ಸ್ವಸರ್ಕಾರದ ಅಗತ್ಯ ಮತ್ತು ಪ್ರಾಮುಖ್ಯತೆಯ ಹೆಚ್ಚಿನ ಅರಿವು ಮತ್ತು ಗುರುತಿಸುವಿಕೆ ಇದೆ. ಈ ಸ್ಥಳೀಯ ಸಂಸ್ಥೆಗಳ ರಚನೆಯನ್ನು ತರ್ಕಬದ್ಧಗೊಳಿಸುವ ಬೇಡಿಕೆಯೂ ಇದೆ. ದೊಡ್ಡ ನಗರಗಳು ಪ್ರತಿ 100,000 ಜನರಿಗೆ ಕಡಿಮೆ ಕೌನ್ಸಿಲರ್ಗಳನ್ನು ಹೊಂದಿವೆ. ಸುಧಾರಣೆಯ ಬಗ್ಗೆ ಹೆಚ್ಚು ಮಾತನಾಡುವ ಪ್ರದೇಶ ಸಭೆಗಳು ಈ ಸವಾಲನ್ನು ಜಯಿಸಲು ಸಹಾಯ ಮಾಡಬಹುದು. ಮೇಯರಲ್ ರಿಫಾರ್ಮ್ಸ್, ಮೇಯರ್ ಸುಧಾರಣೆಗಳು. 74ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅರ್ಬನ್ ಲೋಕಲ್ ಬಾಡಿಗಳ ಮೇಯರ್ಗಳ ಚುನಾವಣೆ ಅಧಿಕಾರಾವಧಿ ಅಥವಾ ಅಧಿಕಾರವನ್ನು ನಿರ್ದಿಷ್ಟಪಡಿಸಿಲ್ಲ. ಪ್ರಸ್ತುತ ಉತ್ತರಾಖಂಡ, ಛತ್ತೀಸ್ಗಢ, ಜಾರ್ಖಂಡ್, ಹರಿಯಾಣ, ಉತ್ತರ ಪ್ರದೇಶ ಮತ್ತು ತಮಿಳುನಾಡು ಮುಂತಾದ ಕೆಲವು ರಾಜ್ಯಗಳು ನೇರವಾಗಿ ಮೇಯರ್ಗಳನ್ನು ಆಯ್ಕೆ ಮಾಡಿವೆ. ಆದಾಗ್ಯೂ ಅವರು ವಿಧ್ಯುಕ್ತ ಮುಖ್ಯಸ್ಥರಾಗಿ ಉಳಿದಿದ್ದಾರೆ. ಅವರ ಅಧಿಕಾರಾವಧಿಯು ಏಕರೂಪವಾಗಿಲ್ಲ. ವಿಭಿನ್ನ ರಾಜ್ಯಗಳಲ್ಲಿ
ಅವರು ವಿಭಿನ್ನ ಅಧಿಕಾರಾವಧಿಯನ್ನು ಹೊಂದಿದ್ದಾರೆ. ಕೇವಲ 1 ವರ್ಷಕ್ಕಿಂತ ಕಡಿಮೆ. 2019ರ ಕುಮಾರ್ ರವರು ಹೇಳಿರುವಂತೆ ನೇರವಾಗಿ ಚುನಾಯಿತರಾದ ಮೇಯರ್ ತಮ್ಮನ್ನು ನಗರದ ಜನಪ್ರತಿನಿಧಿಯಾಗಿ ತೋರಿಸಿಕೊಳ್ಳುವ ಮೂಲಕ ಅಧಿಕಾರಶಾಹಿಗಳ ನೇರ ಚುನಾವಣೆಯ ಮೇಯರ್ಗೆ ಸಂವಹನ ನಡೆಸಲು ಬೇಡಿಕೆ ಮತ್ತು ನಗರದ ಹಿತದೃಷ್ಟಿಯಿಂದ ಕೆಲಸ ಕಾರ್ಯಗತಗೊಳಿಸಲು ಅಗತ್ಯವಾದ ನ್ಯಾಯಸಮ್ಮತತೆಯನ್ನು ಒದಗಿಸುತ್ತದೆ. ಪರೋಕ್ಷವಾಗಿ ಚುನಾಯಿತ ಮೇಯರ್ ಇನ್ ಕೌನ್ಸಿಲ್ ವ್ಯವಸ್ಥೆಯ ಮೂಲಕ ನಗರದಲ್ಲಿ ಅಧಿಕಾರಯುತ ಕಾರ್ಯನಿರ್ವಾಹಕರನ್ನು ಸಾಧಿಸಬಹುದು ಎಂಬ ಅಭಿಪ್ರಾಯವೂ ಇದೆ. ಇದರಲ್ಲಿ ಮೇಯರ್ ಕೌನ್ಸಿಲ್ಗೆ ಜವಾಬ್ದಾರನಾಗಿರುತ್ತಾರೆ. ಮಧ್ಯಪ್ರದೇಶದಲ್ಲಿ ರಾಜ್ಯವು 1998ರಲ್ಲಿ ನೇರವಾಗಿ ಮೇಯರ್ ಅನ್ನು ಆಯ್ಕೆ ಮಾಡುವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತು. ಆದಾಗ್ಯೂ ಮೇಯರ್ ಚುನಾಯಿತ ಕೌನ್ಸಿಲ್ಗಳಿಂದ ಮೇಯರ್ ಇನ್ ಕೌನ್ಸಿಲ್ ಅನ್ನು ರಚಿಸಬೇಕಾಗಿತ್ತು. ಈ ಮೇಯರ್ ಇನ್ ಕೌನ್ಸಿಲ್ ಸಹಾಯ ಮತ್ತು ಸಲಹೆ ನೀಡುವುದಾಗಿತ್ತು. ಎಂಐಸಿ ಸಭೆಗಳು ಅಂದರೆ ಮೇಯರ್ ಇನ್ ಕೌನ್ಸಿಲರ್ ಸಭೆಗಳು ಮತ್ತು ಚರ್ಚೆಗಳ ಅಧ್ಯಕ್ಷತೆಯನ್ನು ಮೇಯರ್ ವಹಿಸುತ್ತಿದ್ದರು. ಹಿಮಾಚಲ ಪ್ರದೇಶದಲ್ಲಿ ಮೇಯರ್ ಮತ್ತು ಉಪಮೇಯರ್ ಹುದ್ದೆಗೆ ನೇರ ಚುನಾವಣೆಯನ್ನು ಪರಿಚಯಿಸಲು ರಾಜ್ಯ ಸರ್ಕಾರವು 2010ರಲ್ಲಿ ಮುನಿಸಿಪಲ್ ಕಾರ್ಪೊರೇಷನ್ ಕಾಯ್ದೆಗೆ ತಿದ್ದುಪಡಿ ಮಾಡಿತು. Strengthening the urban local bodies, ನಗರ ಸ್ಥಳೀಯ ಸಂಸ್ಥೆಗಳನ್ನು ಬಲಪಡಿಸುವುದು. 2ನೇ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಗಮನಿಸಿದಂತೆ ಹೆಚ್ಚಿನ ರಾಜ್ಯಗಳಲ್ಲಿ ನಗರ ಸ್ಥಳೀಯ ಸರ್ಕಾರದಲ್ಲಿ ಅಧ್ಯಕ್ಷರು ಹಾಗೂ ಮೇಯರ್ ಪ್ರಾಥಮಿಕವಾಗಿ ವಿದ್ಯುಕ್ತ ಸ್ಥಾನಮಾನವನ್ನು ಹೊಂದಿದ್ದಾರೆ. ಹೆಚ್ಚಿನ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರದಿಂದ ನೇಮಕಗೊಂಡ ಆಯುಕ್ತರು ಎಲ್ಲ ಅಧಿಕಾರಗಳನ್ನು ಹೊಂದಿರುತ್ತಾರೆ. ಚುನಾಯಿತ ಪ್ರತಿನಿಧಿಗಳು ಪ್ರತಿಪಕ್ಷದ ಪಾತ್ರವನ್ನು ನಿರ್ವಹಿಸುವುದನ್ನು ಸಾಮಾನ್ಯವಾಗಿ ಗಮನಿಸಲಾಗಿದೆ ಮತ್ತು ಮುನಿಸಿಪಲ್ ಕಮಿಷನರ್ಗಳು ತಲೆ ಕೆಡಿಸಿಕೊಳ್ಳುವ ಸಂದರ್ಭಗಳು ವಿರಳವಾಗಿರುವುದಿಲ್ಲ. ಮುನಿಸಿಪಲ್ ಕೌನ್ಸಿಲ್ನ ಅಧ್ಯಕ್ಷರ ಮತ್ತು ಕಾರ್ಯನಿರ್ವಾಹಕ ಅಧಿಕಾರವನ್ನು ಚಲಾಯಿಸುವ ಕಾರ್ಯಗಳನ್ನು ಅದೇ ಕಾರ್ಯನಿರ್ವಹಣಾ ಅಧಿಕಾರಿಯಲ್ಲಿ ಅಂದರೆ ಅಧ್ಯಕ್ಷರು ಅಥವಾ ಮೇಯರ್ನಲ್ಲಿ ಸಂಯೋಜಿಸಬೇಕು. ಆದರೆ ಆಯುಕ್ತರು ಅವರಿಗೆ ನಿಯೋಜಿಸಲಾದ ಕಾರ್ಯಗಳನ್ನು ನಿರ್ವಹಿಸಬೇಕು ಎಂದು ಶಿಫಾರಸು ಮಾಡಿದೆ. ಚುನಾಯಿತ ಮೇಯರ್ ಅಥವಾ ಅಧ್ಯಕ್ಷರು ಮತದಾರರಿಗೆ ಜವಾಬ್ದಾರರಾಗಿರುತ್ತಾರೆ ಎಂಬ ಆಧಾರದ ಮೇಲೆ ಕಮಿಷನರ್ ಮುಖ್ಯ ಅಧಿಕಾರಿಯನ್ನು ಆಯ್ಕೆ ಮಾಡಲು ಸ್ಥಳೀಯ ಸಂಸ್ಥೆಗಳಿಗೆ
ಅಧಿಕಾರವನ್ನು ಶಿಫಾರಸು ಮಾಡಿದೆ. ಈ ಹಂತದಲ್ಲಿ ಅಧಿಕಾರಾವಧಿಯು ಒಂದು ಪ್ರಮುಖ ವಿಷಯವಾಗಿದೆ. ಮೇಯರ್ ಅಥವಾ ಅಧ್ಯಕ್ಷರ ಅಧಿಕಾರಾವಧಿಯು ಅನೇಕ ರಾಜ್ಯಗಳಲ್ಲಿ 1 ವರ್ಷದ ಪ್ರಸ್ತುತ ಪದ್ಧತಿಗಿಂತ ಭಿನ್ನವಾಗಿ ದೇಶದಾದ್ಯಂತ ಏಕರೂಪವಾಗಿ 5 ವರ್ಷಗಳಾಗಿರಬೇಕು. ಇದರಿಂದಾಗಿ ನಿರಂತರತೆ ಮತ್ತು ಹೊಣೆಗಾರಿಕೆಯನ್ನು ಸ್ಥಾಪಿಸಲಾಗುತ್ತದೆ. ಅದೇ ರೀತಿ ಆಯುಕ್ತರು ಅಥವಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧಿಕಾರಾವಧಿಯನ್ನು ಸಹ ಸಮಂಜಸವಾದ ಉತ್ತಮ ಅವಧಿಗೆ ನಿಗದಿಪಡಿಸಬೇಕು. 2016ರಲ್ಲಿ ಜನಾಗ್ರಹ ನಡೆಸಿದ ಸಮೀಕ್ಷೆಯು ದೇಶದಲ್ಲಿ ಆಯುಕ್ತರ ಸರಾಸರಿ ವಯಸ್ಸು 11 ತಿಂಗಳುಗಳು ಎಂದು ಕಂಡುಬಂದಿದೆ. ಈ ಅಂಶಗಳಿಗೆ ಸರಿಯಾದ ಪರಿಗಣನೆಯ ಅಗತ್ಯವಿದೆ. Role of the urban local bodies in flagship programs. ಪ್ರಮುಖ ಕಾರ್ಯಕ್ರಮಗಳಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಪಾತ್ರ. ಜವಾಹರಲಾಲ್ ನೆಹರು ರಾಷ್ಟ್ರೀಯ ನಗರ ನವೀಕರಣ ಮಿಷನ್ ಮತ್ತು ಈಗ ಸ್ಮಾರ್ಟ್ ಸಿಟೀಸ್ ಮಿಷನ್ ಮತ್ತು ಪುನರ್ ಯೌವನಗೊಳಿಸುವಿಕೆ ಮತ್ತು ನಗರ ಪರಿವರ್ತನೆಗಾಗಿ ಅಟಲ್ ಮಿಷನ್ ಭಾರತ ಸರ್ಕಾರದ ಪ್ರಮುಖ ಕಾರ್ಯಗಳಾಗಿವೆ. ಇದು ನಾಗರಿಕರ ಭಾಗವಹಿಸುವಿಕೆಗೆ ನಿರ್ದಿಷ್ಟ ಒತ್ತು ನೀಡುವ ಮೂಲಕ ನಗರಗಳ ದೃಷ್ಟಿಗೆ ಯೋಜನೆಯಲ್ಲಿ ಅರ್ಬನ್ ಲೋಕಲ್ ಬಾಡಿಗಳ ಕೇಂದ್ರ ಪಾತ್ರವನ್ನು ಒತ್ತಿ ಹೇಳಿದೆ. ಆದಾಗ್ಯೂ ಸಮಾ ಖಾನ್ ಮತ್ತು ಇತರರು 2018ರಲ್ಲಿ ಹೇಳಿದ್ದೇನೆಂದರೆ, ಸಲಹೆಗಾರರ ಮೇಲೆ ಅತಿಯಾದ ಅವಲಂಬನೆ, ಪರಿಣಾಮಕಾರಿ ಭಾಗವಹಿಸುವಿಕೆಯ ಕೊರತೆ ಮತ್ತು ಸ್ಮಾರ್ಟ್ ಪರಿಹಾರಗಳು ಎಂದು ಅಂಗೀಕರಿಸಲ್ಪಟ್ಟ ಸಾಮಾನ್ಯ ಮಧ್ಯಸ್ಥಿಕೆಗಳು ಮತ್ತು ಅರ್ಬನ್ ಲೋಕಲ್ ಬಾಡಿಗಳ ಹೆಚ್ಚಿನ ನಿಯಂತ್ರಣದತ್ತ ಬದಲಾವಣೆಯನ್ನು ರಾಜ್ಯ ಸರ್ಕಾರಗಳು ಬಹಿರಂಗಪಡಿಸುತ್ತವೆ ಎಂದು ಸಮಾ ಖಾನ್ ಮತ್ತು ಇತರರು ಭಾವಿಸುತ್ತಾರೆ. ನಾವು ಪ್ಯಾರಾ 9.0 ಇಂದ 9.1, 9.2, 9.3, 9.4, 9.5, 9.6ರಲ್ಲಿ ಓದಲಾದ ವಿಷಯಗಳ ಬಗ್ಗೆ ಸಾರಾಂಶವನ್ನು ನಾವು ಈಗ ತಿಳಿಯಲಿದ್ದೇವೆ. ಉತ್ತಮ ನಗರ ಆಡಳಿತವು
ಸ್ಥಳೀಯ ಸ್ವಸರ್ಕಾರದ ಸಂಸ್ಥೆಯ ನಿವಾಸಿಗಳ ಅಗತ್ಯತೆಗಳು ಮತ್ತು ಆಕಾಂಕ್ಷೆಗಳಿಗೆ ಸ್ಪಂದಿಸಲು ಸಾಧ್ಯವಾಗುವಂತೆ ಸಾಕಷ್ಟು ಸ್ವಾಯತ್ತತೆಯನ್ನು ಹೊಂದಿರುವ ರೋಮಾಂಚಕ ಘಟಕವಾಗಿರಬೇಕು ಎಂದು ಒತ್ತಾಯಿಸುತ್ತದೆ. ಇದನ್ನು ಸಂಬಂಧಿಸಿದ ಉನ್ನತ ಮಟ್ಟದ ಅಧಿಕಾರಿಗಳು ಸಹ ಒಪ್ಪಿಕೊಂಡಿದ್ದಾರೆ. ಆದಾಗ್ಯೂ ಬ್ರಿಟಿಷ್ ಆಳ್ವಿಕೆಯಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರದ ಯುಗದಲ್ಲಿ ಅಧಿಕಾರವನ್ನು ಹಂಚಿಕೊಳ್ಳಲು ಇಷ್ಟವಿಲ್ಲದಿರುವುದು ಅವರ ಬೆಳವಣಿಗೆಯನ್ನು ಕುಂಠಿತಗೊಳಿಸಿತು. 74ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಗಳ ಹಿಂದೆ ಜಾರಿಯಾಗಿದ್ದರೂ ನಿಜವಾದ ಅಧಿಕಾರ ಹಸ್ತಾಂತರ ನಡೆದಿಲ್ಲ. ನಗರೀಕರಣವು ಹೆಚ್ಚುತ್ತಿರುವಾಗ ಮತ್ತು ನಗರಗಳು ಮೂಲ ಸೌಕರ್ಯ ಮತ್ತು ಸೇವೆಗಳಲ್ಲಿ ವಿಶಾಲವಾದ ಅಂತರವನ್ನು ಅನುಭವಿಸುತ್ತಿರುವುದರಿಂದ ಯುಎಲ್ಬಿಗಳನ್ನು ಬಲಪಡಿಸಲು ರಾಜ್ಯ ಸರ್ಕಾರಗಳು ಸುಧಾರಣೆಗಳನ್ನು ಕೈಗೊಳ್ಳಲು ಸರ್ಕಾರ, ವಿಶೇಷವಾಗಿ ಕೇಂದ್ರ ಸರ್ಕಾರವು ಪರಿಸ್ಥಿತಿಗಳನ್ನು ಸೃಷ್ಟಿಸಿದೆ. ನಗರಗಳು ಆರ್ಥಿಕ ಬೆಳವಣಿಗೆಯ ಇಂಜಿನ್ಗಳಾಗಿರುವುದರಿಂದ ಇದು ಅಗತ್ಯ ಕ್ರಮಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಬೇಕಾದ ಸಮಯ ಎಂದು ಹೇಳಲಾಗಿದೆ. ಇದರೊಂದಿಗೆ ನಾವು BPSC 110 ನಗರ ಸ್ಥಳೀಯ ಆಡಳಿತ ಬ್ಲಾಕ್ 4 ಘಟಕ 9 ಪಾಠವನ್ನು ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.